ಪ್ರಜಾನಿಷ್ಠೆ. ಈ ಪಾಠವನ್ನ ಬರೆದವರು ಯಾರು? ಸಾಸಿ ಮರಳಯ್ಯ ಅವರ ಯಾವ ಕಾದಂಬರಿಯಿಂದ ಈ ಗದ್ಯ ಭಾಗವನ್ನ ಆಯ್ದುಕೊಳ್ಳಲಾಗಿದೆ? ಯಾವುದು? ಹಾಡು ಕೇಳಿದ್ದೀರಾ? ಮಯೂರಿ ನಾಟ್ಯ ಮಯೂರಿ ಚಕೋರಿ ಚಂದ್ರ ಚಕೋರಿ ಹಾಡು ಕೇಳಿದ್ದೀರಾ? ನಾಟ್ಯ ಮಯೂರಿ ಅಂದರೆ ಯಾರು? ಶಾಂತಲೆಯನ್ನು ನಾಟ್ಯ ಮಯೂರಿ ಅಂತೇಳಿ ಕರಿತಿದ್ರು. ವಿಷ್ಣುವರ್ಧನ ಹೆಂಡ್ತಿ. ವಿಷ್ಣುವರ್ಧನ ಅಂದರೆ ಈ ನಮ್ಮ ಆರ್ಟಿಸ್ಟ್ ವಿಷ್ಣುವರ್ಧನ್ ಅವರಲ್ಲ, ವಿಷ್ಣುವರ್ಧನ ಮಹಾರಾಜ್ ಇದ್ರಲ್ಲ ಅವರ ಹೆಂಡತಿ. ಆ ಒಂದು ಭಾಗ ನಾಟ್ಯ ಮಯೂರಿ ಕಾದಂಬರಿಯ ಒಂದು ಭಾಗವನ್ನು ಈಗ ನೋಡೋಣ. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕು ಎಂದು ಶತ್ರು ರಾಜರುಗಳು ಅನೇಕರು ಹವಣಿಸ್ತಾ ಇದ್ದರು. ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನು. ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಅಲ್ಲಿ ಆದಿಯಮ ಎಂಬುವನನ್ನು ರಾಜಪ್ರತಿನಿಧಿಯಾಗಿ ನೇಮಿಸಿದ್ದ. ಕುಲೋತ್ತುಂಗ ಪ್ರಚಂಡ ಆಶಾವಾದಿ, ಅಖಂಡ ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾ ಪಿಶಾಚಿ. ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಬೇಕು ಅಂತ ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಆದಿಯಮ ಮೊದಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವನು ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ. ಇದನ್ನು ಗುಪ್ತಚಾರರಿಂದ ತಿಳಿದ ಹೊಯ್ಸಳೇಶ್ವರ ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು. ನೋಡಿ, ಅವಾಗೆಲ್ಲ ಸಾಮ್ರಾಜ್ಯವನ್ನು ಆಳುವಂತಹ ರಾಜರುಗಳು, ಸಾಮ್ರಾಜ್ಯಶಾಹಿಗಳು, ಸಾಮ್ರಾಟರು, ಪಕ್ಕದಲ್ಲಿ ಇರುವ ಗಡಿ ಭಾಗದಲ್ಲಿರುವಂತಹ ನಾಡಿನ ರಾಜರುಗಳು, ಪಕ್ಕದಲ್ಲಿರುವಂತಹ ಶತ್ರುಗಳ ಒಂದು ಸೈನ್ಯವನ್ನು ಎದುರಿಸಬೇಕಾಗಿತ್ತು. ಯಾವಾಗಲೂ ಅವ್ರ ಕಾಟ ಇದ್ದೇ ಇರಬೇಕು. ಹಾಗೆ ಇಲ್ಲಿ ಹೊಯ್ಸಳ ಸಾಮ್ರಾಜ್ಯ, ಹೊಯ್ಸಳ ಕೇಳಿದಿರಲ್ಲ, ಹೊಯ್ಸಳ ಸಾಮ್ರಾಜ್ಯ. ಸಳ ಈ ಒಂದು ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕ ಅಂತ ಕೇಳಿದಿರಲ್ಲ. ಈ ಹೊಯ್ಸಳ ಸಾಮ್ರಾಜ್ಯದ ಒಬ್ಬ ದೊರೆ ವಿಷ್ಣುವರ್ಧನ. ಇವನ ಒಂದು ಪ್ರಗತಿಯನ್ನು ಕಂಡು ಹೊಯ್ಸಳ ಸಾಮ್ರಾಜ್ಯದ ಮಹಾರಾಜನಾದಂಥ ಒಬ್ಬ ಯಾರು? ವಿಷ್ಣುವರ್ಧನ. ಹೊಯ್ಸಳ ಸಾಮ್ರಾಜ್ಯದ ಯಾವ ಸಾಮ್ರಾಜ್ಯದ ದೊರೆ? ದೊರೆ. ಇವನು ಪ್ರಗತಿ ನೋಡಿದ್ರು. ಅವರು ನಾಡಿನ ತುಂಬ ದೇವಸ್ಥಾನಗಳನ್ನು ಕಟ್ಟಿಸಿದ್ರು. ಬೇಲೂರು, ಹೊಳೆಬೀಡು ನೋಡಿದ್ದೀರಾ? ಇವೆಲ್ಲ ವಿಷ್ಣುವರ್ಧನ ಕಟ್ಟಿಸಿದ್ರು. ಬೇಲೂರು, ಹೊಳೆಬೀಡು, ನಾಡಿನಾದ್ಯಂತ ನೂರಾರು ದೇವಸ್ಥಾನಗಳನ್ನು ಅವರು ಎಲ್ಲ ಕಡೆಗೂ ಕಟ್ಟಿಸ್ತಾ ಇದ್ರು. ಜೊತೆಗೆ ಅವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಎಲ್ಲ ವಿಷಯದಲ್ಲೂ ಕೂಡ ಅಭಿವೃದ್ಧಿ ಮಾಡಿದ್ರು. ಸಾಹಿತ್ಯಿಕವಾಗಿ ಇದು ನೋಡಿಬಿಟ್ಟು ಅಕ್ಕಪಕ್ಕದ ಇರೋರು ಕಣ್ಣು ಕಿಸರಾಯಿತು. ಅಲ್ಲೇ ಇವನ ಎಷ್ಟೊಂದು ಅಭಿವೃದ್ಧಿ ಬಂದುಬಿಟ್ನಲ್ಲ, ನಮಗಿಂತರೂ ಎಷ್ಟು ಮೇಲಕ್ಕೆ ಏರ್ತಾ ಇದ್ದಾನಲ್ಲ ಅಂದ್ಬಿಟ್ಟು ಏನಾದರೂ ಮಾಡಿ ಅವನನ್ನು ಬಡಿಬೇಕು, ಯುದ್ಧ ಸೈನಿಕರನ್ನು ಕರ್ಕೊಂಡು ಹೋಗ್ಬಿಟ್ಟು ದಾಳಿ ಮಾಡಿ ನಿರ್ವಂಶ ಮಾಡಬೇಕು, ಆ ಸಾಮ್ರಾಜ್ಯವನ್ನು ಹಾಳುಗೆಡಬೇಕು ಅಂತೇಳಿ ಎಲ್ಲರೂ ಯೋಚನೆ ಮಾಡಲಿಕ್ಕೆ ಸುತ್ತ. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕು, ವಿಷ್ಣುವರ್ಧನ ಮಹಾರಾಜನನ್ನು ಬಡಿಬೇಕು, ಕೊಲ್ಲಬೇಕು, ನಾಡನ್ನು ಹಾಳು ಮಾಡಬೇಕು ಅನ್ನೋ ಒಂದು ಶತ್ರು ರಾಜರುಗಳು ಅನೇಕರು, ಒಬ್ಬರಲ್ಲ, ಸುತ್ತ ಹೊಯ್ಸಳ ಸಾಮ್ರಾಜ್ಯದ ಸುತ್ತ ಇದ್ದಂಥ ಎಲ್ಲರೂ ಕೂಡ ಹವಣಿಸ್ತಾ ಇದ್ದರು. ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಇವನೇ ವಿಲನ್. ಯಾರಿವನು? ಕುಲೋತ್ತುಂಗ. ಎಂಥ ರಾಜ ಇವನು?
ಚೋಳಮಂಡಳ. ಇದು ತಮಿಳುನಾಡಿನ ಚೋಳರು ಮೂಲ. ಆ ಚೋಳರು ಈ ಕುಲೋತ್ತುಂಗ ಅನ್ನೋನು ಇದನ್ನಿದ್ದಾನೆ. ಚೋಳ ಸಾಮ್ರಾಜ್ಯ. ವಿಷ್ಣುವರ್ಧನ ಯಾವ ಸಾಮ್ರಾಜ್ಯ? ಹೊಯ್ಸಳ ವಂಶದ. ಈ ಕುಲೋತ್ತುಂಗ ಪ್ರಮುಖನಾದವನು, ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನು ಶತ್ರು ಆಗಿರಲಿ. ಇವನು ಏನಾದರೂ ಮಾಡಿ ಬಡಿಬೇಕು ಅಂತ ಮೊದಲು ಆವಡಿಸ್ತಿದ್ದವನು ಸುತ್ತಮುತ್ತ ಎಲ್ಲರ ರಾಜ್ಯಗಳಿಗೂ ಎತ್ಕಟ್ಟಿ ಉಪಟಳ ಮಾಡ್ತಾ ಇದ್ದ. ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಗಂಗರು ಕೇಳಿದಿರಲ್ಲ? ಗಂಗರು ಇವರು ಕೂಡ ವಂಶ ರಾಜ್ಯ ಸಾಮ್ರಾಜ್ಞಿಗಳು. ಯಾವುದು? ದ್ವಾರ ಸಮುದ್ರ. ಯಾವರು? ಗಂಗರ ದ್ವಾರ ಸಮುದ್ರ. ಆಮೇಲೆ ತಲಕಾಡು, ಗಂಗರ ತಲಕಾಡು ಪ್ರದೇಶ ಏನಿತ್ತಲ್ಲ ಅದು ಯಾರ ವಶದಲ್ಲಿತ್ತು? ಕುಲೋತ್ತುಂಗನ ವಶದಲ್ಲಿತ್ತು. ಗಂಗರನ್ನು ಸೋಲಿಸಿ ಕುಲೋತ್ತುಂಗ ಈ ಒಂದು ತಲಕಾಡನ್ನು ತನ್ನ ವಶಪಡಿಸ್ಕೊಂಡ್ಬಿಟ್ಟಿದ್ದ. ಅಲ್ಲಿ ಆದಿಯಮ ಎಂಬುವನನ್ನು ರಾಜಪ್ರತಿನಿಧಿಯಾಗಿ ನೇಮಿಸಿದ್ದ. ಎಲ್ಲಿ? ಈ ತಲಕಾಡಿಗೆ ಯಾರನ್ನ ನೇಮಿಸಿದ? ಆದಿಯಮ. ಹೆಸರು ಹೆಂಗೆ? ಆದಿಯಮ. ಮೂಲ ಯಮ ಅಂತ, ಮೂಲ ಪುರುಷ ನಾಶ ಮಾಡೋದಾಗ ಆದಿಯಮ. ಆ ಆದಿಯಮ ಅನ್ನೋನ್ನ ಏನು ಮಾಡಿದರು? ನೇಮಿಸಿದ್ರು. ಅದು ನೋಡ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಅವ್ರು ಚೋಳರ ರಾಜ ಯಾರು? ಕುಲೋತ್ತುಂಗ ಅನ್ನೋನು ಈ ಚೋಳ ಮಂಡಲದ ರಾಜ ಈ ಗಂಗರ ದ್ವಾರ ಒಂದು ತಲಕಾಡನ್ನು ತನ್ನ ವಶದಲ್ಲಿ ಇಟ್ಕೊಂಡಿದ್ದ. ಇದು ನೋಡ್ಕೊಳ್ಳೋದಕ್ಕೆ ಆದಿಯಮನನ್ನ ನೇಮಿಸಿದ್ದ ರಾಜಪ್ರತಿನಿಧಿಯಾಗಿ. ಎಂತ ಪ್ರತಿನಿಧಿ? ಬರ್ಕೊಳ್ತಾ ಇದ್ದೀರಾ ಇವೆಲ್ಲ ವಿಷಯಗಳನ್ನ? ಪಾಯಿಂಟ್ಸಾ? ಬೋರ್ಡ್ ಮೇಲೆ ಬರೆದಂತಹ ಒಂದೊಂದು ವರ್ಡ್ ಬರ್ಕೊಂಡ್ರೆ ಯಾರು ಏನು ಈ ನಾಮಪದಗಳು ಬರ್ತಾರೆ. ಮೂವರು ರಾಜರು ಬಂದರು. ಯಾವ ವಂಶದ ರಾಜ, ಯಾರು ಯಾರಿಗೆ ಶತ್ರು, ಯಾರ್ಯಾರಿಗೆ ಮಿತ್ರ, ಯಾರು ನೇಮಿಸಿದ, ಹಿಂಗೆ ಒಂದು ವರ್ಡು ನೀವು ಬರ್ಕೋಬೇಕು. ಶಬ್ದಗಳನ್ನು ಮುಖ್ಯವಾಗಿ ಅದು 2 ಲೈನ್ ಎಕ್ಸಸೈಸ್ನಾಗ ಬರೀರಿ ಅಂತ ಹೇಳ್ತೀನಿ. ಬರ್ಕೊಳ್ತಾ ಇದ್ದೀರಾ? ಸರಿ. ಕುಲೋತ್ತುಂಗ ಪ್ರಚಂಡ ಆಶಾವಾದಿಯಾಗಿದ್ದ. ಯಾವ ರಾಜ ಅವನು? ಕುಲೋತ್ತುಂಗ ಚೋಳರ ರಾಜ ಏನಿದ್ದ ಅವನು ಬಹಳ ಆಶಾವಾದಿಯಾಗಿದ್ದ. ಆಶಾವಾದಿ ಅಂದರೆ ಏನು? ಸಾಮ್ರಾಜ್ಯವನ್ನು ಇನ್ನೂ ವಿಸ್ತಾರ ಮಾಡಬೇಕು, ಭಾರೀ ಸಾಧನೆ ಮಾಡಬೇಕು, ನಮ್ಮ ಸುತ್ತಮುತ್ತ ಇರೋ ಎಲ್ಲ ರಾಜರು ನನ್ನ ಅಡಿಯಲ್ಲಿರಬೇಕು ಅನ್ನೋ ಒಬ್ಬ ಆಶಾವಾದಿಯಾಗಿದ್ದ. ಆಶಾ ಪಿಶಾಚಿಯಾಗಿದ್ದ. ಮುಂದೆ ಬರ್ತಾ ಆಶಾವಾದಿ. ಅಖಂಡ ಭಾರತ ಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಸ ಪಿಶಾಚಿ. ಅಖಂಡ ಭಾರತ ಎಂಥದ್ದು? ಅಖಂಡ ಭಾರತ ಅಂದ್ರೆ ಏನು? ಇಡೀ ಭಾರತ ಖಂಡ ಮೇಲೆ ಹಿಮಾಲಯ ಪರ್ವತದಿಂದ ಕೆಳ ಕನ್ಯಾಕುಮಾರಿವರೆಗೆ ಆ ಕಡೆ ಈ ಕಡೆ ಸಮುದ್ರ ಎಲ್ಲ ಇಡೀ ಭರತ ಖಂಡದ ಸಾಮ್ರಾಜ್ಯ ನಾನು ಆಗಬೇಕು ಅಂತೇಳಿ ದುರಾಸ ಪಿಶಾಚಿ. ಎಂಥ ಪಿಶಾಚಿ ಅವನು? ಆಸೆ ಇದ್ರೆ ಸರಿ, ಆದರೆ ದುರಾಸೆ ಇದ್ರೆ ಅವನ್ನ ಪಿಶಾಚಿ ಅಂತ ಕರೀತಾರೆ. ಈ ಪಿಶಾಚಿಗಳಿಗೆ ಎಷ್ಟಿದ್ರು ಸಾಲದು. ದುರಾಸೆ, ಆಶಾವಾದಿ ಅಲ್ಲ. ಆಶಾವಾದಿಗಿಂತ ಒಂದು ಮುಂದೆ ಹೋದವನಿಗೆ ದುರಾಸೆ ಅಂತಾರೆ. ದುರಾಸೆಯ ಪಿಶಾಚಿಯಾಗಿತ್ತು. ಕೆಟ್ಟ ಆಸೆ, ಆಸೆ, ಕೆಟ್ಟ ಆಸೆ. ಯಾರೂ ಬದುಕಬಾರ್ದು, ನಾನೊಬ್ಬನೇ ಇರಬೇಕು ಅನ್ನೋದೇ ದುರಾಸೆ. ಎಲ್ಲರ ಜೊತೆಗೂ ನಾನು ಇರಬೇಕು, ಎಲ್ಲರಿಗಿಂತ ಚೆನ್ನಾಗಿರ್ಬೇಕು ಅನ್ನೋದು ಆಸೆ, ಅದು ಸರಿ. ಅದು ಯಾರೂ ಇರಬಾರ್ದು, ನಾನೊಬ್ಬನೇ ಇರಬೇಕು ಅನ್ನೋದು ದುರಾಸೆ. ಇಂಥ ಒಬ್ಬ ದುರಾಸ ಪಿಶಾಚಿ ಇಲ್ಲ. ಈ ಒಂದು ದುರಾಶ ಪಿಶಾಚಿ ಯಾರು? ಕುಲೋತ್ತುಂಗ. ನೆನ್ಪಿಟ್ಕೋಬೇಕು, ಯಾರು? ಕುಲೋತ್ತುಂಗ. ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಈ ಆದಿಯಮನನ್ನ ಪ್ರಚೋದಿಸಿದ. ಆದಿಯಮ
ನೀನು ಹೋಗಿ ಆ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಪ್ಪ, ಅದನ್ನೆಲ್ಲ ವಶಪಡಿಸ್ಕೊಳಪ್ಪ ಅಂತ ಹೇಳ್ಬಿಟ್ಟು ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಚೋದನೆ ಮಾಡಿದ. ಆದಿಯಮ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸ್ತಿದ್ದ. ಅವನು ಮೊದಲು ಬಂದ, ದ್ವಾರ ಸಮುದ್ರಕ್ಕೆ ಬಂದು ಅಲ್ಲಲ್ಲಿ ದಾರಿಲಿ ಹೋಗೋರ್ನ, ಮನೆಗಿದ್ದರನ್ನ ಕಳ್ತನ ಮಾಡೋದು, ದಾರಿಗೆ ಹೋಗೋರ್ನ ಇಡಿಬಿಡಿ ಮಾಡೋದು, ಸಣ್ಣ ಸಣ್ಣ ಹಳ್ಳಿಗೆ ಹೋಗಿ ಗಲಾಟೆ ಮಾಡೋದು, ಕಾಲು ಕೆದ್ರೆ ನ್ಯಾಯ ತೆಗೆಯೋದು, ಕಾಲು ತುಳಿದು ನ್ಯಾಯ ತೆಗೆಯೋದು ಅಂತ ಗೊತ್ತಾ, ಕಾಲು ತುಳಿದು ಜಗಳ ಮಾಡೋದು, ಸುಮ್ಮನೆ ದಾರಿಗೆ ಹೋಗೋರು ಏನು ಹಂಗೆ ನೋಡ್ತೀಯಾ, ಯಾಕೋ ಕಕ್ಕಸ್ಕೊಂಡು ನೋಡ್ತೀಯಾ ಅಂತದ್ದು ಗಲಾಟೆ ಮಾಡೋದು, ಕಾಲು ತುಳಿದಕ್ಕೆ ಕಾಲು ತೊಗೊಂಡೆ ಆಡ್ಬಿಟ್ಟು ಕಾಲು ತುಳಿದ್ಯಾ ನಾನು ಅನ್ನೋದು, ಇವೆಲ್ಲ ಮಾಡ್ತಾರಲ್ಲ, ಕಾಲು ಕೆದ್ರೆ ನ್ಯಾಯ ತೆಗೆಯೋದು ಅಂತ. ಹಿಂಗೆ ಫಸ್ಟು ಸಣ್ಣ ದಾಳಿಗಳನ್ನು ಮಾಡೋಕ್ಕೆ ಶುರು ಮಾಡ್ಕೊಂಡ. ಯಾರು ಆದಿಯಮ. ಇವನನ್ನು ಯಾರು ಕಳಿಸಿದ್ರು? ಇವನು ಯಾವ ರಾಜ್ಯದ? ಇವನು ಚೋಳಮಂಡಲದಾದ. ಇದನ್ನ ಮೊದಲು ಗಂಗರು ಈ ತಲಕಾಡನ್ನ ಇತ್ತು, ಇದನ್ನು ಇವನು ವಶಪಡಿಸ್ಕೊಂಡದ್ದ. ಗಂಗರ ತಲಕಾಡನ್ನು ಇವನು ವಶಪಡಿಸ್ಕೊಂಡದ್ದ. ಅಲ್ಲಿರೋ ದ್ವಾರ ಸಮುದ್ರವನ್ನ ನೀನು ಏನಾದರೂ ಮಾಡಿ ವಶಪಡಿಸ್ಕೊಳ್ಳೋ ಅಂತೇಳಿ ಆದಿಯಮನನ್ನು ಪ್ರಚೋದಿಸಿ ಕಳಿಸಿಕೊಟ್ಟಿದ್ದ. ಆಮೇಲೆ ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳಿಸಿದ. ಏನಾದರೂ ಮಾಡಿ ಹೊಯ್ಸಳ ಸಾಮ್ರಾಜ್ಯ ಏನಿದೆ ವಿಷ್ಣುವರ್ಧನಂದು ಅದನ್ನು ನಮ್ಮ ವಶಪಡಿಸ್ಕೋಬೇಕಾಗಿದೆ. ಹಂಗಾಗಿ ಆದಿಯಮ ನೀನು ಹೋಗಿ ದ್ವಾರ ಸಮುದ್ರದಲ್ಲಿ ನಿನ್ನ ಕೀಟ್ಲೆಗಳು ಶುರು ಮಾಡಪ್ಪ ಅಂತೇಳಿ ಪ್ರಚೋದನೆ ಮಾಡಿ ಕಳಿಸಿದ್ದ. ಆದಿಯಮ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವನು ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ. ಸಣ್ಣದಾಗಿ ಮಾಡ್ತಿದ್ದನು. ಈಗ ಸಾವಿರಾರು ಜನ ಸೈನಿಕರು ಕರ್ಕೊಂಡು ದಂಡಯಾತ್ರೆ ಮಾಡಿದ, ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ. ಇದನ್ನು ಗುಪ್ತಚಾರರಿಂದ ತಿಳಿದ ಹೊಯ್ಸಳೇಶ್ವರ ಯಾರು? ವಿಷ್ಣುವರ್ಧನ. ವಿಷ್ಣುವರ್ಧನಿಗೆ ಇದು ಗೊತ್ತಾಯಿತು. ಇಲ್ಲಿ ವಿಷ್ಣುವರ್ಧನಿಗೆ ಇದು ಗೊತ್ತಾಯಿತು. ಗುಪ್ತಚರರು ಮಹಾರಾಜ್ ಕಿ ಜೈ ಹೇಳಿದ್ರು, ಮಹಾರಾಜರಿಗೆ ಜಯವಾಗಲಿ. ಏನು ಅಲ್ಲಿ ಚೋಳರ ಕುಲೋತ್ತುಂಗ ಇದನ್ನಲ್ಲ, ಅವನು ಆ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರಕ್ಕೆ ಹೋಗಿ ಗಲಾಟೆ ಮಾಡಬೇಕು ಅಂತಂದು ಮಾಡಿಸ್ತಿದ್ದ ಇದುವರೆಗೂ. ಈಗ ಯುದ್ಧನೇ ಹೊರಟಿದ್ದಾನೆ. ಸುತ್ತ ಸಾವಿರಾರು ಜನ ಸೈನಿಕರು ಆರಂಭ ಮಾಡಿದ್ದಾರೆ ಈ ಕಡೆ ಬರಲಿಕ್ಕೆ ಸ್ವಾಮಿ ಅಂದ ತಕ್ಷಣ ಹೊಯ್ಸಳೇಶ್ವರನು ಸಕಲ ಸೇನಾ ಯಾತ್ರೆಯನ್ನು, ಇದನ್ನು ಗುಪ್ತಚಾರರಿಂದ ತಿಳಿದ ಹೊಯ್ಸಳೇಶ್ವರ ಏನು ಮಾಡಿದ? ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು. ತಮ್ಮಲ್ಲೆಲ್ಲ ಸಕಲ ಸಿದ್ಧತೆ ಮಾಡ್ಕೊಂಡ. ಕುದುರೆ ಆಳುಗಳಿದ್ರು, ಆನೆ ಮೇಲೆ ಕುತ್ಕೊಂಡು ಯುದ್ಧ ಮಾಡೋರಿದ್ರು, ಕಾಲಾಳುಗಳಿದ್ರು, ಮುದ್ದು ಗುಂಡುಗಳು ಹಿಡ್ಕೊಂಡು ಯುದ್ಧ ಮಾಡೋರಿದ್ರು. ಇವ್ರು ಎಲ್ಲರನ್ನೂ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡ. ಸರಿ, ಅವ್ರೇನಾದ್ರು ಶತ್ರುಗಳು ಬಂದರೆ ಯಾವ್ಯಾವ ಭಾಗದಲ್ಲಿ ನಿಂತ್ಕೊಂಡು ಅವ್ರನ್ನ ಹಿಮ್ಮೆಟ್ಟಿಸ್ಬೇಕು ಅದನ್ನೆಲ್ಲದನ್ನು ಕೂಡ ಯೋಜನೆ ಹಾಕಿ ಸಿದ್ಧನಾಗಿ ನಿಂತ್ಕೊಂಡ ಎದುರಿಸಲಿಕ್ಕೆ. ಶಕವರ್ಷ 1038ನೆಯ ದುರ್ಮುಖಿನಾಮ ಸಂವತ್ಸರದ ಅಶ್ವಯುಜ ಶುದ್ಧ ದಶಮಿಯಂದು ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಜೈತ್ರ ಯಾತ್ರೆ ಹೊರಟಿತು. ಮಳವಳ್ಳಿ ಮುಡುಕುತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಅಂದರೆ ಕುಲೋತ್ತುಂಗನ ಸೇನೆ ಕಂಗಾಲಾಯಿತು. ಆದಿಯಮ ಯುದ್ಧದಲ್ಲಿ ಮಡಿದ. ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು. ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೇನೆಯು ತಲಕಾಡುಗೊಂಡನಿಗೆ ಜಯವಾಗಲಿ, ತಲಕಾಡುಗೊಂಡನಿಗೆ ಎಂದು ಜೈಕಾರ ಹಾಕಿತು. ನೋಡಿ, ಕುಲೋತ್ತುಂಗ ಚೋಳರ ರಾಜ ವಿಷ್ಣುವರ್ಧನನ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಿಸಿದ. ಆದಿಯಮ ಸೈನ್ಯ ಕರ್ಕೊಂಡ್ಬಂದ. ಅದು ಯಾವ ಊರಿನ ಹತ್ರ ಸಂಧಿಸ್ತು? ಮಳವಳ್ಳಿ. ಆಮೇಲೆ ಮತ್ತೆ
ಅದು ಯಾವಾಗ ಆರಂಭ ಆಯಿತು ಹೇಳ್ತಾರೆ. ಶಕವರ್ಷ 1038 ಶಕವರ್ಷ 1038 ದುರ್ಮಿತಿ ಸಂವತ್ಸರ 1038 ಅಂದ್ರೆ 12ನೇ ಶತಮಾನ ಅಲ್ವಾ. 10ನೇ ಶತಮಾನ ಮುಗಿದು 12ನೇ ಶತಮಾನ ಕಾಲಿಕ್ಕಿಕ್ಕುವ ಸಂದರ್ಭ. ದುರ್ಮಿತಿ ಸಂವತ್ಸರದ ಅಶ್ವಯುಜ ಶುದ್ಧ ದಶಮಿ ಎಂದು, ದಶಮಿ ಹಬ್ಬ ಮಾಡ್ತಿರಲ್ಲಪ್ಪ, ದಶಮಿ ಹಬ್ಬ. ಆ ದಶಮಿ ದಿವಸ ದ್ವಾರ ಸಮುದ್ರದ ಸೇನೆ, ಈ ದ್ವಾರ ಸಮುದ್ರ ಏನಿದೆ, ಈ ದ್ವಾರ ಸಮುದ್ರದ ಸೇನೆ ತಲಕಾಡಿನ ಮೇಲೆ ಬಂತು. ಯಾಕಂದ್ರೆ ದ್ವಾರ ಸಮುದ್ರ ಗಂಗರು ವಶಪಡಿಸ್ಕೊಂಡ್ಬಿಟ್ಟಿದ್ರು ಅಲ್ವಾ. ಇದ್ರ ಮೇಲೆ ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಜೈತ್ರ ಯಾತ್ರೆ ಹೊರಟಿತು. ಮಳವಳ್ಳಿ ಮುಡುಕು ತೊರೆಗಳ ಬಳಿಯಲ್ಲಿ, ಆ ಊರು ನೆನ್ಪಿಟ್ಕೋಬೇಕು. ಯಾವ ಊರು? ಮಳವಳ್ಳಿ ಮತ್ತೆ ಮುರುಕು ತೊರೆ. ಇವೆರಡು ಊರು ಸಂಧಿಸೋ ನಡುವೆ ಆ ಕಡೆ ಈ ಕಡೆ ಓ ಅಂತ ಬಂದು ಯುದ್ಧ ಮಾಡಿ ಒಬ್ರಿಗೊಬ್ರು ಹೊಡೆದಾಡಿದ್ರು. ಆ ಕಡೆ ಈ ಕಡೆ ಸೈನಿಕರು ಸತ್ರು. ಅದರಲ್ಲಿ ಈ ಆದಿಯಮ ಏನಿದ್ರಲ್ಲ, ಈ ಆದಿಯಮನನ್ನ ಸಿಕ್ಕ ಕೊಂದಾಕಿಬಿಟ್ರು. ಆ ಆದಿಯಮನನ್ನು ಯಾವಾಗ ಕೊಂದಾಕಿದ್ರು, ಆ ತಮ್ಮ ಮುಖ್ಯಸ್ಥ ಯಾವಾಗ ಮರಣ ಹೊಂದಿದ್ನೋ ಅವಾಗ ಚೋಳರ ಸೇನೆ ಕಂಗಾಲಾಗಿತ್ತು. ಇದೊಂದು ನುಡಿಗಟ್ಟು. ಕಂಗಾಲ, ಕಣ್ಣು ಕಾಲಾಗಿತ್ತು ಅಂತಂದರೆ, ಕಣ್ಣು ಕಾಲಾಗಿತ್ತು ಅಂದರೆ ಕಣ್ಣು ಎಲ್ಲಿ ನೋಡ್ತೀವೋ ಕಣ್ಣು ಕಂಗಾಲೆ ಆ ಕಡೆ ಹೋಗೋದು ಈ ಕಡೆ ಹೋಗೋದಪ್ಪ ಅಯ್ಯೋ ಅಂದ್ಬಿಟ್ಟು ಸಿಕ್ಕ ಅಲ್ಲೇ ಓಟಕ್ಕೆ ಇಟ್ಬಿಟ್ರು ಅಂತ. ಕಂಗಾಲು, ಕಣ್ಣು ಕಾಲು ಆಯಿತು ಅಂದರೆ ಕಣ್ಣಿಗೆ ಬುದ್ಧಿ ಹೇಳು, ಕಾಲಿಗೆ ಬುದ್ಧಿ ಹೇಳು ಅಂತಾರೆ. ಓಡೋಕ್ಕಿತ್ತು. ಎಲ್ಲಿ ಕಣ್ಣು ನೋಡ್ಕೊಂಡು ಕಣ್ಣಿಗೆ ಕಾಲು ಹಚ್ಚಿದ್ರು ಅಂತಂದರೆ ಎಲ್ಲಿ ಕಾಣ್ತದೋ, ಯಾವ ಕಡೆ ಸಿಗ್ತದೋ ಆ ಕಡೆ ಓಟಕ್ಕೆ ಇಟ್ಬಿಟ್ರು ಸುತ್ತ. ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಹೊಯ್ಸಳರು ಗೆದ್ದರು. ಆದಿಯಮ ಯುದ್ಧದಲ್ಲಿ ಮಾಡಿದ. ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು. ಆದಿಯಮ ಸತ್ರು, ಆದಿಯಮನ ಕೊಂದಾಕ್ಬಿಟ್ರು ಅಂದ. ಹೌದಾ ಹುಡು ಚೋಳರು ಒಟ್ಟಕ್ಕಿಟ್ಬಿಟ್ರು. ಚೋಳರ ಸೇನೆ ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಬಹಳ ಸುಲಭವಾಗಿ ವಿಷ್ಣುವರ್ಧನನ ಕೈವಶ ಆಯಿತು. ಯಾವೂರು? ತಲಕಾಡು. ಸಮಸ್ತ ಸೇನೆಯು ತಲಕಾಡುಗೊಂಡನಿಗೆ ಜಯವಾಗಲಿ ಎಂದು ಜೈಕಾರ ಹಾಕಿತು. ತಲಕಾಡುಗೊಂಡ ಯಾರು? ವಿಷ್ಣುವರ್ಧನನಿಗೆ ಜಯವಾಗಲಿ ಎಂದು ಘೋಷಣೆ ಮಾಡಿತು. ಇದು ಯುದ್ಧ ಮಾಡಿತು. ಈಗ ಹಲವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು. ಆದರೆ ವಿಷ್ಣುವರ್ಧನ ಭೂಪಾಲ ಅದಕ್ಕೆ ಆಸ್ಪದ ಕೊಡಲಿಲ್ಲ. ಈ ತಲಕಾಡು ತಮ್ಮ ವಶ ಆಗಿಬಿಡ್ತಲ್ಲ, ಹೊಯ್ಸಳರು ವಶ ಆಗಿಬಿಡ್ತಲ್ಲ, ಅವಾಗ ಆ ಜೊತೆಗಿದ್ದಂಥ ಸೈನಿಕರಿದ್ರಲ್ಲ, ಹೆಂಗಿದ್ರು ಶತ್ರುದು ಜಾಗ ಆಗಿತ್ತಲ್ಲ, ಹಂಗಾಗಿ ಈ ಚೋಳರ ವಶದಲ್ಲಿದ್ದಂತಹ ತಲಕಾಡನ್ನು ಧ್ವಂಸ ಮಾಡಿಬಿಡ್ಬೇಕು, ಅಲ್ಲಿದ್ದ ಜನಗಳಿಗೆ ಹಿಂಸೆ ಕೊಟ್ಬಿಡ್ಬೇಕು ಅಂತೇಳಿ ಎಲ್ಲರೂ ನುಗ್ಗಿದ್ರು. ಆದರೆ ವಿಷ್ಣುವರ್ಧನ ಆಸ್ಪದ ಕೊಡಲಿಲ್ಲ. ಬೇಡ, ಹಾಗೆಲ್ಲ ಮಾಡಬಾರ್ದು ಅದಕ್ಕೊಂದು ಹೇಳ್ತಾನೆ. ಏನು ಹೇಳ್ತಾನೆ? ಕೆಚ್ಚದೆಯ ಕಟ್ಟಾಳುಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈ ಮರೆಯಬಾರದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು. ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ. ಸೋತ ಸಾಮ್ರಾಜ್ಯವನ್ನ ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಆ ಕಾರಣ ನೀವೆಲ್ಲರೂ ತಲಕಾಡವರನ್ನ ತಮ್ಮವರು ಅಂತ ತಿಳಿದುಕೊಳ್ಳಿ. ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ 4 ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ಅಂತ ವಿಷ್ಣುವರ್ಧನ ಕೂಗಿ ಎಲ್ಲ ಸೈನಿಕರಿಗೆ ಹೇಳಿದರು.
ಎಲ್ಲ ಮನೆ ನುಗ್ಗಿಬಿಟ್ಟು ದೇವಸ್ಥಾನ ನುಗ್ಗಿಬಿಟ್ಟು ಕೊಳ್ಳೆ ಹೊಡಿಬೇಕು, ದೋಚ್ಕೊಂಡು ಹೋಗ್ಬಿಡ್ಬೇಕು, ಸಿಕ್ಕವ್ರನ್ನೆಲ್ಲ ಕೊಂಡಾಕಿಬಿಡ್ಬೇಕು ಅಂತ ಹಿಂಸೆಗೆ ಶುರು ಮಾಡಿದರು. ಅವಾಗ ತಡೆದ್ರು ವಿಷ್ಣುವರ್ಧನ, ಹಾಗೆಲ್ಲ ಮಾಡಬಾರ್ದು, ತಲಕಾಡು ನಮ್ಮದೀಗ, ಅವರೆಲ್ಲ ಪ್ರಜೆಗಳು, ನಮ್ಮ ಪ್ರಜೆಗಳು, ತಲಕಾಡು ನಮ್ಮ ಊರು, ಈ ಊರಿನಾಗ ಇರೋರೆಲ್ಲ ನಮ್ಮ ಸಾಮ್ರಾಜ್ಯಕ್ಕೆ ಸೇರಿದವರು, ಹಾಗಾಗಿ ಯಾರಿಗೂ ಹಿಂಸೆಯನ್ನು ಮಾಡಬಾರ್ದು. ಕೆಚ್ಚದೆಯ ಕಟ್ಟಾಡುಗಳೇ, ಕೆಚ್ಚದೆಯ ಧೀರರೇ ಶೂರರೇ, ನಮ್ಮ ಸೈನಿಕರಿಗೆ ಹೇಳ್ತಾನೆ, ಕೆಚ್ಚದೆಯ ಕೆಚ್ಚು ಇರುವಂತಹ, ಧೈರ್ಯ ಇರುವಂತಹ, ಎದೆಯುಳ್ಳ ಎದೆಗಾರರಾದಂಥ ಕಟ್ಟಾಳುಗಳೇ ಅಂತಂದ್ರೆ ಸೈನಿಕರೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈ ಮರೆಯಬಾರದು. ಇವತ್ತು ನಮ್ಮದು ವಿಜಯದ ದಿನ ಅಂದ್ಕೊಂಡ್ಬಿಟ್ಟು ಮೈ ಮರೆತು ಹ್ಯಾಂಗ್ ಬೇಕಂಗೆ ನಡ್ಕೋಬಾರ್ದು, ಶತ್ರುಗಳ ಮೇಲೆ ದಾಳಿ ಮಾಡಬಾರ್ದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯ ಕೂಡ ಹೌದು. ನಮ್ಮ ಸತ್ವ ಪರೀಕ್ಷೆ, ಸತ್ವ ಅಂತಂದರೆ ಸತ್ವ ಪರೀಕ್ಷೆ, ನಮ್ಮ ಸತ್ವ ಏನಿದೆ, ನಮ್ಮ ಬಲ ಏನಿದೆ, ಮನೋಬಲ ಏನಿದೆ, ನಮ್ಮ ಗುಣಗಳು ಹೆಂಗಿದ್ದಾವೆ, ನಾವು ಪರೀಕ್ಷೆ ಮಾಡಿಕೊಂಡೆ. ನಾನು ಒಳ್ಳೆಯವನೋ ಕೆಟ್ಟವನೋ, ಈಗ ನಮ್ಮ ವಶ ಆಗಿದೆ. ನಮ್ಮ ಶತ್ರುಗಳು ಅಂತ ಅವ್ರ ಮೇಲೆ ದಾಳಿ ಮಾಡಿದರೆ ನೀನು ಕ್ರೂರಿ ಆಗ್ತಾರೆ, ಕ್ರೂರಿ ಅವನು ವಿಷ್ಣುವರ್ಧನ ಅಂತ. ನೀವೆಲ್ಲ ಕ್ರೂರಿಗಳಾಗ್ತೀರಾ, ಆಗಬಾರ್ದು. ನಮ್ಮ ಸತ್ವ ಪರೀಕ್ಷೆ ಮಾಡಿಕೊಳ್ಳೋ ಸಮಯ ಇದು. ಸಿರಿ ಬಂದ ಕಾಲಕ್ಕೆ ಹಿರಿಬಾರ್ದು, ಬಡತನ ಬಂದ ತಕ್ಷಣ ಕುಂದಬಾರ್ದು. ನಮಗೀಗೇನೋ ಜಯ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ನಾವು ಮೆರಿಬಾರ್ದು. ಅದಕ್ಕೆ ಅವ್ರನ್ನ ಹೇಳ್ತಾನೆ, ನಮ್ಮ ಸತ್ವ ಪರೀಕ್ಷೆ ಮಾಡಿಕೊಳ್ಳೋ ಸಮಯ. ಖುಷಿಯಲ್ಲಿ ಏನೇನೋ ಮಾಡಬಾರ್ದು. ಎಷ್ಟು ಒಳ್ಳೆಯವರಪ್ಪ, ಎಷ್ಟು ಒಳ್ಳೆಯವರು ಇವರು, ನಮ್ಮನ್ನು ಕೊಲ್ಲಲಿಲ್ಲ ಅಂತ ತಲಕಾಡಿನವರು ನಿಮ್ಮನ್ನು ಮೆಚ್ಚಬೇಕು, ಇತಿಹಾಸದಲ್ಲಿ ಉಳಿಬೇಕು ಪಾಠ ಹೇಳ್ತಾರೆ. ಸತ್ವ ಪರೀಕ್ಷೆಯ ಕಾಲ. ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು. ಈ ಸ್ಥಾನಮಾನ ಸಿಗ್ತಾವನಿಗೆ, ವಿಷ್ಣುವರ್ಧನಿಗೆ ಅಲ್ವಾ. ಹೊಯ್ಸಳರಿಗೆ ಚೋಳರು ವಶಪಡಿಸ್ಕೊಂಡಂಥ ತಲಕಾಡು ಸಿಕ್ತು. ಹಾಗೆಯೇ ಬೇರೆ ಸಾಮ್ರಾಜ್ಯ ವಿಸ್ತಾರ ಮಾಡ್ಕೊಂತ ಹೋದ. ಹೊಯ್ಸಳೇಶ್ವರ, ತಲಕಾಡುಗೊಂಡ ಎಲ್ಲ ಹೇಳಿದರು. ಸ್ಥಾನಮಾನ ಬಂತು, ರಾಜ ಅದೇ ಮಹಾರಾಜ ಅನ್ಕಂಡೆ ವಿಸ್ತಾರ ಮಾಡಿಕೊಂಡೆ, ಪ್ರಶಸ್ತಿಗಳು ಬಂದು ಅಂತ ಏನೇನೋ ಬಿರುದು ಬಂದು ಅಂತೇಳಿ ತಲೆ ತಿರುಗಬಾರ್ದು ಹೇಳ್ತಾನೆ. ನಮಗೆ ಮಾನವೀಯ ಗುಣಗಳನ್ನು ಮಾತ್ರ. ಮಾನವೀಯ ಗುಣ ಅಂದ್ರೇನು? ಒಳ್ಳೆಯ ಗುಣ ಅಂದರೆ ದಯೆ, ದಯ ಇರಬೇಕು. ದಯ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಲ್ವಾ. ಎಲ್ಲ ಸಕಲ ಪ್ರಾಣಿಗಳಲ್ಲೂ ದಯ ಉಳ್ಳವನೇ ಮನುಷ್ಯ, ಅದೇ ಮಾನವೀಯತೆ. ಹಾಗೆ ಮಾನವೀಯ ಗುಣಗಳನ್ನು ನಾವು ಮಾರಬಾರ್ದು, ಗಾಡಿಯಲ್ಲಿ ತೂರು ಬಿಡಬಾರ್ದು. ಮನುಷ್ಯತ್ವದಿಂದ ವರ್ತಿಸಿರಿ. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ. ಕೇಳ್ತಾರೆ, ಯಾವುದು ಯೋಧ ಧರ್ಮ ಅಲ್ಲ ಅಂದರೆ, ಸೆರೆ ಸಿಕ್ಕ ಸೈನಿಕರು, ಶತ್ರುಗಳ ಸೈನಿಕರು ಸಿಕ್ಕರು ಅಂದ ತಕ್ಷಣ ಯುದ್ಧ ಮುಗಿದೋಗ್ಬಿಡ್ತು, ಯುದ್ಧ ನಿಲ್ಲಿಸಿ ಅಂದರು. ನಿಲ್ಲಿಸಿದ್ರು. ಅವ್ರ ಎದುರುಗಡೆ ಇರೋರನ್ನು ಉಳಿದವರೆಲ್ಲ ಇದ್ರಲ್ಲ, ಅವ್ರನ್ನ ಕೊಂದಾಕಿಬಿಡೋದ ಅಲ್ಲ. ಅದು ರಾಜಧರ್ಮ ಅಲ್ಲ, ಯುದ್ಧ ಧರ್ಮ ಅಲ್ಲ. ಶತ್ರುಗಳು ಶಸ್ತ್ರ ಇಲ್ಲದವ್ರ ಜೊತೆಗೆ ಯುದ್ಧ ಮಾಡಬಾರ್ದು ಅನ್ನೋದು ಮೊದಲಿಂದ ರಾಮಾಯಣ ಮಹಾಭಾರತ ಕಾಲದಿಂದಲೂ ಕೂಡ ಆ ಒಂದು ಮಾನವೀಯತೆ ನಮ್ಮ ಭಾರತ ಒಂದು ಮಹಾಕಾವ್ಯಗಳಲ್ಲಿ ಬಂದಿದೆ. ಅದೇ ದಾರಿನಲ್ಲಿ ಈಗಲೂ ಸಾಗ್ತಾ ಇದ್ದೇವೆ. ಯಾವಾಗ ಆಕ್ರಮಣಕಾರಿಗಳಲ್ಲ ಭಾರತದವರು. ಈ ನೆಲ ಆಕ್ರಮಣ ಮಾಡಿಕೊಂಡು ಬಂದವರಿಗೆ ಸರಿಯಾಗಿ ಕ್ರಮ ತಗೊಳ್ತಾರೆ, ಸರಿಯಾಗಿ ಚಚ್ಚಿ ಓಡಿಸ್ತಾರೆ. ಹಾಗಂತ ಮತ್ತೆ ಅವ್ರ ಮೇಲೆ ಆಕ್ರಮಣ ಮಾಡೋದು ನಮ್ಮ ಧರ್ಮ ಅಲ್ಲ, ನಮ್ಮ ಹಿಂದೂಸ್ತಾನದ ಈ ಧರ್ಮದ ಈ ನೆಲದ ಧರ್ಮ ಅಲ್ಲ ಅಂತೇಳಿ. ಹಾಗೆಯೇ ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ, ಅದು ಯೋಧ ಧರ್ಮವಲ್ಲ, ಇದು ಯುದ್ಧ ಧರ್ಮ. ಯಾವುದು ಯುದ್ಧ ಧರ್ಮವಲ್ಲ? ಸೋತ ಈಗ ಸೋತು ಬಿಟ್ಟಿದ್ದಾರೆ ಹಂಗಂತ ಅಂದ್ಬಿಟ್ಟು ಆ ಸಾಮ್ರಾಜ್ಯನೆಲ್ಲ ದೋಚಿಬಿಟ್ರೆ, ನಾವು ಗೆದ್ದಿದ್ದೀವಿ ಅಂದರೆ ಅದು ನಮ್ಮದು ಆಗಲೇ, ನಮ್ಮ ಪ್ರಜೆಗಳವರು, ಅದನ್ನು ದೋಚಬಾರ್ದು. ಅದು ಯಾವ ಧರ್ಮ ಅಲ್ಲ, ಯಾವ ಧರ್ಮ ಅಲ್ಲ, ಯುದ್ಧ ಧರ್ಮ. ಎರಡು ಯುದ್ಧ ಧರ್ಮಗಳು ನೆನ್ಪಿಟ್ಕೋಬೇಕು. ಒಂದು ಯುದ್ಧ ಧರ್ಮ, ಇನ್ನೊಂದು ಯೋಧ ಧರ್ಮ. ಯುದ್ಧ ಧರ್ಮ ಏನು ಹೇಳುತ್ತೆ? ಶತ್ರುಗಳ ಸೈನಿಕ ಏನಿದೆ ಸಾಮ್ರಾಜ್ಯ ಅದನ್ನು ದೋಚಬಾರ್ದು. ದೌರ್ಜನ್ಯ ಸಿಕ್ಕರ ಮೇಲೆ ದೌರ್ಜನ್ಯ ಮಾಡೋದು, ಇವೆರಡು ನೆನ್ಪಿಡ್ಬೇಕು. ಇವೆರಡು ಒಂದೊಂದು ಆನ್ಸರ್ ನಾಳೆ ಬರ್ಕೋಬರ್ತೀರಲ್ಲ. ಯುದ್ಧ ಧರ್ಮ ಯಾವುದು, ಯೋಧ ಧರ್ಮ ಯಾವುದು ನೆನ್ಪಿಟ್ಕೋಬೇಕು. ಒಂದೊಂದೇ ಪದ, ಆ ಪದಗಳ ಅರ್ಥವನ್ನು ನೀವು ನೆನ್ಪಿಟ್ಕೋಬೇಕು. ಇಲ್ಲಿ ನಾಮಪದಗಳು ನೆನ್ಪಿಟ್ಕೋಬೇಕು. ಇಲ್ಲಿ ಸ್ಥಳಗಳು, ಹೆಸರುಗಳು ಬಂದು ರಾಜರು,
ಆ ಸ್ಥಳಗಳದ್ದು ಸಾಮ್ರಾಜ್ಯದ ಹೆಸರು ಬಂತು ಅಲ್ವಾ. ಇವನ್ನೆಲ್ಲ ಇಟ್ಕೊಂಡ್ರೆ ನಿಮಗೆ ಆ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಬರುತ್ತೆ. ಸರಿ, ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ, ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ಮಾಡುವುದು ಯೋಧ ಧರ್ಮವಲ್ಲ. ಆ ಕಾರಣ ನೀವೆಲ್ಲರೂ ತಲಕಾಡವರನ್ನು ತನ್ನವರೇ ಎಂದು ತಿಳಿದುಕೊಳ್ಳಿ, ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ. ಅವ್ರ ಮನೋಭೀತಿ ಏನಿದೆ, ಇವರು ಶತ್ರು ಸೈನಿಕರು ನಮ್ಮನ್ನು ಕೊಂದಾಕಿಬಿಡ್ತಾರಪ್ಪ, ಅಯ್ಯೋ ಬೇಡ ಕೊಲ್ಬೇಡಪ್ಪ, ಅಯ್ಯೋ ಬೇಡ ಅನ್ಬೇಡ. ಅವ್ರ ಭೀತಿ ಏನಿದೆ, ಕೊಂದಾಕಿಬಿಡ್ತಾರಂತ ಬೇಡ, ಶಸ್ತ್ರಾಸ್ತ್ರಗಳು ಇಟ್ಕೊಳ್ಳಿ, ನಿಮ್ಮ ಬಗಲಾಗ ಇಟ್ಕೊಳ್ಳಿ. ಅವ್ರನ್ನ ಪ್ರೀತಿಯಿಂದ ಕಾಣ್ರಿ, ಸ್ನೇಹಿತರ ಥರ ಕಾಣ್ರಿ, ಅಣ್ಣ ತಮ್ಮಗಳ ಥರ ಕಾಣ್ರಿ. ಅವರಿಗೆ ನಂಬಿಕೆ ಹುಟ್ಟಬೇಕು ನಮ್ಮ ಮೇಲೆ. ಈಗ ನಮ್ಮ ಸಾಮ್ರಾಜ್ಯ ಇದು ತಲಕಾಡು ಅಲ್ವಾ, ಗೆದ್ದುಬಿಟ್ಟಿದ್ದೀವಿ ಅಂದಮೇಲೆ ಈಗೆಲ್ಲ ನಮ್ಮ ಪ್ರಜೆಗಳು, ಅವರಿಗೆ ನಮ್ಮ ಮೇಲೆ ಅನುಮಾನ ಇರಬಾರ್ದು. ಎಂದು ಮತ್ತೆ ನಮ್ಮನ್ನೆಲ್ಲ ಕೊಂದಾಕಿಬಿಡ್ತಾರ, ಧ್ವಂಸ ಮಾಡ್ತೀರಾ ಅಂತ ಅನುಮಾನ ಇರಬಾರ್ದು. ಅವ್ರ ಜೊತೆಗೆ ಚೆನ್ನಾಗಿ ಸ್ನೇಹದಿಂದ ವರ್ತಿಸಿ ಇನ್ನೊಂದು 4 ದಿವಸ ಇಲ್ಲೇ ಇರೋಣ. 4 ದಿವಸ ಯಾಕೆ ಇರಬೇಕು ಇಲ್ಲಿ ಅಂತಂದರೆ, ಅವ್ರು ಯಾರ್ಯಾರು ಇದ್ದಾರೆ, ಭಯ ಪಡೀತಾರ ಇದ್ದಾರೆ, ಅವರೆಲ್ಲರೂ ಮನೆಗೆ ಹೋಗಿ ಕೇರಿಗೆ ಹೋಗಿ ಸೈನಿಕರು ದೋಸ್ತ್ ಮಾಡ್ಕೊಳ್ಳಿ, ಸ್ನೇಹಿತರು ಮಾಡ್ಕೊಳ್ರಿ, ಅಣ್ಣ ತಮ್ಮ ತಂಗಿ ಅಪ್ಪ ಅಮ್ಮ ಅಂದು ಮನೆಗೆ ಹೋಗಿಬಿಟ್ಟು ಅವರಿಗೆ ನಮ್ಮ ಹೊಯ್ಸಳ ಸಾಮ್ರಾಜ್ಯದ ಮೇಲೆ, ಹೊಯ್ಸಳ ದೊರೆಗಳ ಮೇಲೆ ಭಯ ಭೀತಿ ಇಟ್ಕೊಳ್ಳದಂಗೆ ನೋಡ್ಕೊಳ್ಳಿ ಹೇಳ್ತಾರೆ. 4 ದಿನಗಳ ಮೇಲೆ ರಾಜಧಾನಿಗೆ ಹಿಂದಿರುಗೋಣ. 4 ದಿನ ಆಗಿದ್ಮೇಲೆ ದ್ವಾರ ಸಮುದ್ರ ಅವ್ರದ ರಾಜಧಾನಿ ಅಲ್ವಾ, ಅಲ್ಲಿಗೆ ಹೋಗೋಣ ಅಂದರೆ ಯಾರು ಕೂಡ ಸೌಜನ್ಯದಿಂದ ವರ್ತನೆ ಮಾಡಿ ಅಂತೇಳಿ ಅಪ್ಪಣೆಯನ್ನು ಕೊಡಿಸಿದ್ರು. ಯಾರು ಹೇಳಿದ್ರು ಈಗಂತ? ವಿಷ್ಣುವರ್ಧನ. ವಿಷ್ಣುವರ್ಧನ ಯಾವ ವಂಶದ ರಾಜ? ರಾಜ. ದ್ವಾರ ಸಮುದ್ರ ಅವ್ರದ್ದು ರಾಜಧಾನಿಯಾಗಿತ್ತು. ಪ್ರಜಾಪಾಲಕನಾದ ವಿಷ್ಣುವರ್ಧನ ಭೂಪಾಲನ ಮಾತುಗಳು ಎಲ್ಲರಿಗೂ ಹಿಡಿಸಿತು. ಅವನ ಇಚ್ಛೆಯನ್ನು ಮಹಾಮಂತ್ರಿ ಗಂಗರಾಜರು, ದಂಡಾಧೀಶ ತುಂಗದೇವನು ಅನುಮೋದಿಸಿದರು. ಈ ಮತ್ತೊಂದಿಬ್ಬರು ಹೆಸರುಗಳು ಬಂದರು, ನೆನ್ಪಿಟ್ಕೋಬೇಕು. ಯಾರು ಮಹಾಮಂತ್ರಿ? ಯಾರು? ಗಂಗರಾಜರು. ಆಮೇಲೆ ದಂಡಾಧೀಶ ಯಾರು? ತುಂಗದೇವ. ಗಂಗಾ ತುಂಗ ಹೆಸರು ನೆನಪಿಕೊಳ್ಳಿ. ಗಂಗಾ ನದಿ ತುಂಗಾ ನದಿ ನೆನಪಿರುತ್ತಾ? ಗಂಗಾ ಮಂತ್ರಿ, ತುಂಗ ದಂಡಾಧಿಕಾರ ಅಂದರೆ ಮುಖ್ಯಸ್ಥ, ಸೇನೆಯ ಮುಖ್ಯಸ್ಥ. ಗೊತ್ತಾಯ್ತಾ? ಇಡೀ ಸೇನೆಯ ಯುದ್ಧ ಮಾಡ್ಲಿಕ್ಕೆ ಹೊರಟಂತ ಸೇನೆಯ ಮುಖ್ಯಸ್ಥ ಯಾರು? ದಂಡಾಧಿಕಾರಿ. ಈ ದಂಡಾಧಿಕಾರಿ ಯಾರಾಗಿದ್ರು? ತುಂಗದೇವ ಆಗಿದ್ದ. ಹಾಗೇನೆ ಈ ರಾಜ್ಯದ ಮಂತ್ರಿ ಯಾರಾಗಿದ್ದ? ಗಂಗರಾಜ. ಗಂಗರಾಜ ಅನ್ನೋನು ಗಂಗರ ರಾಜ ಅವನು. ವಿಷ್ಣುವರ್ಧನ ಗಂಗರನ್ನ ಗೆದ್ದ ಮೇಲೆ ಆ ರಾಜನನ್ನ ಇವರು, ಯಾಕಂದ್ರೆ ಈ ಗಂಗರು ಈ ಚೋಳರದಲ್ಲ, ಚೋಳರು ಗಂಗರನ್ನು ಸದೆ ಬಡ್ದ್ಬಿಟ್ಟದು ಅಲ್ವಾ, ಬಡ್ದು ಅವರನ್ನು ತಮ್ಮ ವಶ ಮಾಡ್ಕೊಂಡ್ಬಿಟ್ಟರು. ಇದು ನೋಡಿಬಿಟ್ಟು ಇಲ್ಲಪ್ಪ ನಮ್ಮ ಪಕ್ಕದಾಗ ಹೊಯ್ಸಳೇಶ್ವರ ನಮ್ಮನ್ನು ಮತ್ತೆ ವಶಪಡಿಸ್ಕೊಂಡ್ರು, ಚೋಳರನ್ನು ಓಡಿಸಿದ್ರು ಅಂದ್ಬಿಟ್ಟು ಈ ಗಂಗರಾಜ ಭಾಳ ಖುಷಿಯಾಗಿತ್ತು. ಅವನನ್ನೇ ತನ್ನ ಮಂತ್ರಿಯನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದ. ಯಾರು? ವಿಷ್ಣುವರ್ಧನ ತನ್ನ ಮಂತ್ರಿಯನ್ನಾಗಿ, ಆ ರಾಜನನ್ನ ಮಂತ್ರಿಯನ್ನಾಗಿ ಮಾಡಿಕೊಂಡಿದ್ದ. ಪ್ರಜಾಪಾಲಕನಾದ ವಿಷ್ಣುವರ್ಧನ ಭೂಪಾಲನ ಮಾತುಗಳು ಎಲ್ಲರಿಗೂ ಹಿಡಿಸ್ತು. ಅವನ ಇಚ್ಛೆಯನ್ನು ಮಹಾಮಂತ್ರಿ ಗಂಗರಾಜನು, ಅನಂತರ ದಂಡಾಧೀಶನಾದಂಥ ತುಂಗದೇವನು ಅನುಮೋದಿಸಿ. ಸೇನಾಧಿಪತಿ, ಸೇನೆಗೆ ಅಧಿಪತಿ, ಕಮಾಂಡರ್ ಅಂತಾರ, ಮಿಲಿಟ್ರಿ ಕಮಾಂಡರ್ ಅಂತಾರಲ್ಲ, ಇಡೀ ಮಿಲಿಟ್ರಿಗೆಲ್ಲ ಅವನೇ ಕಮಾಂಡರ್. ಅವ್ನು ಹೇಳ್ದಂಗೆ ಆಗ್ಬಿಟ್ಟು ಅಟ್ಯಾಕ್ ಅಂದ್ಬಿಟ್ರೆ ಈಗೆಲ್ಲ ಹೋಗ್ತಾರೆ ಯುದ್ಧ ಮಾಡೋದು ನೋಡಿರಲ್ಲ. ಜಯ ಹರ ಹರ ಮಹಾದೇವ್ ಅಂತ ಒಂದ್ಸರಿ ದಂಡಾಧೀಶ ಕೈ ತೋರಿಸಿದ ತಕ್ಷಣ ಹರ ಹರ ಮಹಾದೇವ್ ಅಂತ ನುಗ್ತಾ ಇದ್ರು ಸೈನಿಕರು. ಅವನು ದಂಡಾಧೀಶ, ಸೈನ್ಯಕ್ಕೆ ಒಡೆಯನಾದ. ಇವೆರಡು ನೆನಪಿಟ್ಕೊಳ್ರಿ. ಯಾರ್ಯಾರು? ನಾಳೆ ಒಂದು 20 ಪ್ರಶ್ನೆ ಉತ್ತರ ಬರ್ಕೊಂಬರ್ರಿ, ಕೇಳ್ರಿ. ಗಂಗರಾಜ ಯಾರು? ಅಥವಾ ಮಂತ್ರಿ, ವಿಷ್ಣುವರ್ಧನನ ಮಂತ್ರಿಯ ಹೆಸರೇನು? ಅಥವಾ ವಿಷ್ಣುವರ್ಧನರ ದಂಡಾಧಿಪತಿಯ ಹೆಸರೇನು? ಅಥವಾ ತುಂಗದೇವರು ಯಾರು? ಗೊತ್ತಾಯ್ತಾ? ಇಲ್ಲಿ ಬರ್ದಿರೋ ಒಂದೊಂದೇ ಓಡಿಗೆ ಒಂದು 20 ಪ್ರಶ್ನೆಗಳನ್ನು ಬರೀಬೋದು. ಉದಾಹರಣೆ ಅಲ್ವಾ? ಪ್ರಜಾನಿಷ್ಠೆ. ದುರಾಸ ಪಿಶಾಚಿ ಯಾರಾಗಿದ್ರು? ಯಾರು? ಆದಿಯಮ್ಮ ಅಲ್ಲ, ಚೋಳರ ರಾಜ. ಯಾರು? ಕುಲೋತ್ತುಂಗ. ಕುಲೋತ್ತುಂಗ ದುರಾಸ ಪಿಶಾಚಿಯಾಗಿದ್ದ.
ಹೊಯ್ಸಳ ಸಾಮ್ರಾಜ್ಯದ ರಾಜ ಯಾರು? ಇವನು ಮೊದಲು ಈ ಹೊಯ್ಸಳ ಸಾಮ್ರಾಜ್ಯದ ಮೊದಲನೇ ರಾಜ ಯಾರು? ಹೋಯ್ ಸಳ ಅಂತಂದ. ಯಾರು ಗೊತ್ತೈತಲ್ಲ, ಒಬ್ಬ ಆಶ್ರಮದಲ್ಲಿದ್ದಾಗ ಗುರುಗಳು ಪಾಠ ಮಾಡಬೇಕಾದ್ರೆ ಒಂದು ಹುಲಿ ಬಂದ್ಬಿಡ್ತಂತೆ. ಅವಾಗ ಇವನು ಸಳ ಅಲ್ಲಿ ಅಭ್ಯಾಸ ಮಾಡ್ತಾ ಇದ್ದ. ಅವಾಗ ಹೇ ಹೋಯ್ ಸಳ ಅಂದ್ರ. ಅವಾಗ ಸನ್ನೆ ಮಾಡಿದಂತ ಹುಲಿ, ಏನು ಗುರುಗಳೇ ಅಂತ. ಹುಲಿ ಹಾಂ ಮತ್ತು ಓ ಅಂತ ಹಾರಿಬಿಡಿ ನಾವು ಅಂತ ಹುಲಿ ಕಲ್ಲು ಹಾಕಿಬಿಟ್ಟಿದ್ನ. ಅವಾಗ ಹೋಯ್ ಸಳ ಅಂತಾನೆ ಅವನನ್ನು ಆ ಗುರುಗಳು ನೀನು ಸಾಮ್ರಾಜ್ಯ ಕಟ್ಟು ಅಂತೇಳಿ ಆಶೀರ್ವಾದ ಮಾಡಿದ್ರಂತೆ. ಅವನು ಯುದ್ಧ ಮಾಡಿ ಕೊನೆಗೆ ಹೊಯ್ಸಳ ಸಾಮ್ರಾಜ್ಯವನ್ನು ಕಟ್ತಾನೆ. ಅವನೇ ಸಳ. ಹೊಯ್ಸಳ ಸಾಮ್ರಾಜ್ಯದ ಇವನು ವಿಷ್ಣುವರ್ಧನ. ಏನಿದು ಅಖಂಡ ಭಾರತವನ್ನು ಜಯಿಸಬೇಕು ಅನ್ನೋ ಆಸೆ ಯಾರಿಗಿತ್ತು? ಕುಲೋತ್ತುಂಗನಿಗಿತ್ತು. ಅದಕ್ಕಾಗಿ ಅವನು ದುರಾಸ ಪಿಶಾಚಿ ಅಂತಿದ್ರು. ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ ಅಲ್ಲಿ ಇಲ್ಲಿ ಬರ್ಕೊಂಡಿರಾ? ಈ ಪ್ರಶ್ನೆ ನೋಡಿದ ತಕ್ಷಣ ನಿಮಗೆ ಪ್ರಶ್ನೆ ಬರಬೇಕು. ಆಶಾವಾದಿ ಯಾರಾಗಿದ್ರು? ಕುಲೋತ್ತುಂಗನೇ ಆಗಿದ್ದ. ಒಳ್ಳೆ ಆಶಾವಾದಿ ಆಗಿದ್ದ. ಆದ್ರೆ ಇಡೀ ಬರ್ತಕ್ಕಂಡವನ್ನೇ ಜಯಿಸ್ಬೇಕು ಅನ್ನೋದಿದ್ರು, ಅದು ದುರಾಶ ಪಿಶಾಚಿ ಆಗಿದ್ದ. 1938 ಏನಿದು ಯುದ್ಧ ನಡೆದ ಇಸ್ವಿ. ಎಷ್ಟನೇ ಇಸ್ವಿನಲ್ಲಿ ಆಯ್ತು ಯುದ್ಧ? 1938. ಎಷ್ಟು? ದುರ್ಮಿಕಿ ನಾಮ ಸಂವತ್ಸರದಲ್ಲಿ ಯುದ್ಧ ಆಯ್ತು. ಯಾವ್ಯಾವ ಊರಿನಲ್ಲಿ ನಡೀತದು? ಎಲ್ಲಿ? ಯೋಧ ಮತ್ತು ಯುದ್ಧ. ಏನಿದು? ಯುದ್ಧ ಧರ್ಮ. ಯುದ್ಧ ಧರ್ಮ ಏನ್ ಹೇಳುತ್ತೆ? ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಸೋತ ಸಾಮ್ರಾಜ್ಯದ ಮೇಲೆ ಲೂಟಿ ಮಾಡೋದು ಯುದ್ಧದ ಧರ್ಮ ಅಲ್ಲ. ಯೋಧ ಧರ್ಮ ಯಾವುದಲ್ಲ? ಸೋತ ಸೈನಿಕರನ್ನ ಭಯ ಪುಟ್ಟಿಸೋದು, ಅವ್ರನ್ನ ಕೊಲ್ಲಕ್ಕೆ ಹೋಗೋದು ಯೋಧ ಧರ್ಮ ಅಲ್ಲ ಅಂತ ಹೇಳ್ತೀವಿ. ಈ ಗಂಗರು ಇದಲ್ಲ, ಗಂಗರನ್ನ ಸೋಲಿಸಿದವರು ಯಾರು? ಕುಲೋತ್ತುಂಗ. ದ್ವಾರ ಸಮುದ್ರ ರಾಜ್ಯದಾಗಿತ್ತು. ತಲಕಾಡು ಪ್ರದೇಶ ಯಾರ ವರ್ಷದಲ್ಲಿ ಇತ್ತಿದ್ದು? ಚೋಳರ ಕುಲೋತ್ತುಂಗದಲ್ಲಿ ಇತ್ತು. ಆಮೇಲೆ ಇವರು ವಶಪಡಿಸ್ಕೊಂಡ. ರಾಜ ಪ್ರತಿನಿಧಿ ಯಾರು? ಯಾರ ರಾಜರ ರಾಜ ಪ್ರತಿನಿಧಿ ಇದ್ದ? ಕುಲೋತ್ತುಂಗನ ರಾಜ ಪ್ರತಿನಿಧಿ ಇದ್ದ. ಹಂಗೇನೆ ಗಂಗರಾಜರು ತುಂಗದೇವರು. ಗಂಗರಾಜರು ಏನಾಗಿದ್ರು? ಯಾರ ಮಂತ್ರಿ ಆಗಿದ್ರು? ಹೊಯ್ಸಳರ ಮಂತ್ರಿ ಆಗಿದ್ದ. ದಂಡಾಧೀಶ ಯಾರಾಗಿದ್ರು? ದಂಡಾಧೀಶ ಸೈನ್ಯದ ಒಡೆಯ ಯಾರಾಗಿದ್ರು? ಯಾರ ಮೇಲೆ ಯುದ್ಧ ಮಾಡಕೊಂಡ? ಕುಲೋತ್ತುಂಗ ಅಲ್ಲ, ಆದಿಯಮ ಬಂದ್ಬಿಟ್ಟು ಗಲಾಟೆ ಮಾಡ್ತದ. ಎಲ್ಲಿ? ತಲಕಾಡಿನಲ್ಲಿ ಸೇರ್ಕೊಂಡು ಗಲಾಟೆ ಮಾಡ್ತಿದ್ದ. ಇವುಗಳ ನಡುವೆ ಇರುವಂತಹ ಮಳವಳ್ಳಿ, ಮುರುಕುತೊರೆ ಅಂತ ಊರುಗಳ ನಡುವೆ ಎರಡೂ ಸೈನ್ಯಗಳು ಸೇರ್ಕೊಂಡು ಬಗ್ ಬಡಿದ್ರು. ಚೋಳರು ಓಟ ಕಿತ್ತರು, ಹೊಯ್ಸಳರು ಗೆದ್ರು. ಇದನ್ನ ನೋಡ್ಬಿಟ್ಟು ಆ ಗಂಗರಾಜ ಬಹಳ ಖುಷಿ ಪಟ್ಟ. ಆಮೇಲೆ ತುಂಗದೇವನು ಬಹಳ ಸಂತೋಷ ಪಟ್ಟ. ಹಂಗಾಗಿ ಎಲ್ಲ ಸೈನಿಕರು ಸಂತೋಷ ಪಟ್ಟರು. ಇಡೀ ಹೊಯ್ಸಳ ಸಾಮ್ರಾಜ್ಯದವರೆಲ್ಲ ಜಯಕಾರ ಹಾಕಿದ್ರು. ತಲಕಾಡುಗೊಂಡನಿಗೆ ಹೇಳಿ ವಿಷ್ಣುವರ್ಧ ಮಹಾರಾಜನನ್ನ ಜಯಘೋಷ ಮಾಡಿದ್ರು. ಇನ್ನು ಮುಂದಿನ ಒಂದು ಪಾಠ ಭಾಗವನ್ನು ಮುಂದಿನ ಪೀರಿಯಡ್ನಲ್ಲಿ ನೋಡೋಣ.